ಫ್ರೆಂಡ್ಸ್ ಇವತ್ತು ವಿದ್ಯಾಪೋಷಕ ಸಂಸ್ಥೆ ಸೀನಿಯರ್ ಮ್ಯಾನೇಜರ್ ಆದಂಥ ರತ್ನ ಹಿಪ್ಪರ್ಕಿ ಮೇಡಮ್ ಅವ್ರು ನಮ್ಮ ಜೊತೆ ಇದ್ದಾರೆ. ಇವತ್ತು ಲಾಕ್ಡೌನ್ ವಿಶೇಷತೆ ಏನಪ್ಪ ಅಂತಂದ್ರೆ ಅವರು ವಿದ್ಯಾಪೋಷಕ ಸಂಸ್ಥೆ ಯಾವ ಥರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಿದೆ ಮತ್ತು ಯಾವ್ಯಾವ ಥರ ಅನುಕೂಲತೆಯನ್ನು ಒದಗಿಸಿ ಕೊಡ್ತಾರ ಅನ್ನೋದು ಇವತ್ತಿನ ಲಾಗಲ್ಲಿ ತಿಳಿಸಿಕೊಡೋ ಪ್ರಯತ್ನ ಮಾಡ್ತೀನಿ. ಹಾಗಿದ್ರೆ ಇವಾಗ ರತ್ನ ಮೇಡಮ್ ಅವ್ರಿಗೆ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮಗೆ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮಂಜುನಾಥ್ ನಿಮ್ಮದೇ ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಕೂಡ ಧನ್ಯವಾದಗಳು. ಮೇಡಮ್, ನೀವು ವಿದ್ಯಾಪೋಷಕ ಸಂಸ್ಥೆಯಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತೀರಿ ಅಂತ ಗೊತ್ತಾಯ್ತು. ಅದಕ್ಕೋಸ್ಕರ ನಾನು ನಿಮ್ಮನ್ನ ತಲುಪೋ ಪ್ರಯತ್ನವನ್ನ ಮಾಡಿದ್ದೀನಿ. ಇವತ್ತಿನ ಲಾಕ್ಡೌನ್ ಉದ್ದೇಶ ಏನಪ್ಪಾ ಅಂತಂತಂದ್ರೆ ವಿದ್ಯಾಪೋಷಕ ಸಂಸ್ಥೆಯು ಬಡ ವಿದ್ಯಾರ್ಥಿಗಳಿಗೆ ಯಾವ ತರ ಅನುಕೂಲತೆಯನ್ನು ಒದಗಿಸಿ ಕೊಡ್ತೈತಿ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸೋದಾಗಿದೆ ಮೇಡಮ್. ಅದಕ್ಕೋಸ್ಕರ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ದಯವಿಟ್ಟು ವಿದ್ಯಾಪೋಷಕ ಸಂಸ್ಥೆಯ ಬಗ್ಗೆ ನಮ್ಮ ವೀಕ್ಷಕರಿಗೆ ಸಂಪೂರ್ಣವಾದ ಮಾಹಿತಿ ಕೊಡ್ಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಧನ್ಯವಾದಗಳು. ನನ್ನ ಹೆಸರು ಮೊದಲನೇದಾಗಿ ರತ್ನ ಹಿಪ್ಪರ್ಗಿ ಅಂತ. ನಾನು ವಿದ್ಯಾಪೋಷಕ ಸಂಸ್ಥೆಯಲ್ಲಿ ಕಳೆದ 18 ವರ್ಷದಿಂದ ನಾನು ವಿದ್ಯಾಪೋಷಕೊಟ್ಟಿಗೆ ನನ್ನ ಒಡನಾಟ ಇದೆ. ಈ ಸಂಸ್ಥೆಯು ಬಡತನವು ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು ಅನ್ನೋ ಧ್ಯೇಯೋದ್ದೇಶದಿಂದ ಈ ಒಂದು ಸಂಸ್ಥೆನ ನಮ್ಮ ಪ್ರೊಫೆಸರ್ RN ತಿಕೋಟ ಅವರು ಇದರ ರೂವಾರಿ ಅವರು ಪ್ರಾರಂಭ ಮಾಡಿದಂಥ ಸಂಸ್ಥೆ. ಈಗ 22ನೇ ವರ್ಷದ ತರುಣಾವಸ್ಥೆಯಲ್ಲಿದೆ. ಅವ್ರದ್ದು ಉದ್ದೇಶ ಏನಂದರೆ ಏನಂತಾರೆ, ಪ್ರತಿಭೆ ಅನ್ನೋದು ದೇಶದ ಆಸ್ತಿ. ಅದು ಒಂದು ಆರ್ಥಿಕ ಸಂಕಷ್ಟದಿಂದ ಕಮರಿ ಹೋದರೆ ದೇಶಕ್ಕೆ ಅದು ಹಾನಿಕಾರ ಅಂತ ಹೇಳಿ. ಯಾಕಂದರೆ ಬಹಳಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿರ್ತಾರೆ, ಬಹಳಷ್ಟು ಜನ ದೇಶಕ್ಕಾಗಿ ಏನಾದರೂ ಕೊಡುಗೆಗಳನ್ನು ಕೊಡುವಂಥ ಅವ್ರದ್ದು ಸಾಮರ್ಥ್ಯ ಇರುತ್ತೆ. ಒಂದು ಚಿಕ್ಕ ಆರ್ಥಿಕ ಸಂಕಷ್ಟದಿಂದ ಅವ್ರದ್ದು ಆ ಪ್ರತಿಭೆ ಕಮರಿ ಹೋಗಬಾರ್ದು ಅನ್ನೋದ್ರಿಂದ ಇದು ಪ್ರಾರಂಭ ಆಯಿತು. ಮೊದಲನೇದಾಗಿ ನಮ್ಮಲ್ಲಿ ನರ್ಚರ್ ಮೆರಿಟ್ ಅನ್ನೋದು ನಮ್ಮದು ಹೃದಯದ ಕಾರ್ಯಕ್ರಮದ ಹೃದಯ ಭಾಗ. ಅದು ವಿದ್ಯಾಪೋಷಕದ ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಅಂತ ಹೇಳ್ತೀವಿ ನಾವು. ಅದರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂದರೆ SSLC ನಂತರ ಯಾರು 85 ಅಂಕಗಳನ್ನು ಗಳಿಸಿ ಆರ್ಥಿಕ ಸಂಕಷ್ಟದಿಂದ ಕುಟುಂಬದಿಂದ ಬಂದಿರ್ತಾರಲ್ಲ ಅವ್ರಿಗೆ ನಾವು ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಮತ್ತು ಡಿಪ್ಲೊಮಾ ಹೋಗುವಂಥ ವಿದ್ಯಾರ್ಥಿನಿಯರಿಗೆ ಧನ ಸಹಾಯನ ನೀಡಲಾಗುತ್ತಿತ್ತು. ಈ ಕಳೆದ 2 ವರ್ಷದಿಂದ ನಾವು ಪ್ರತಿ ವರ್ಷವೂ ನಮ್ಮದು ಪಾಲಿಸಿ ಚೇಂಜ್ ಆಗ್ತಾ ಇರುತ್ತೆ. ಯಾಕಂದರೆ ಇದು ಸರ್ಕಾರಿಯೇತರ ಸಂಸ್ಥೆಯಾಗಿದ್ದು ನೋಂದಾಯಿತ ಸಂಸ್ಥೆಯಾಗಿರೋದ್ರಿಂದ ನಮ್ಮದೇ ಆದ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಇದೆ. ಅವರು ಡಿಸಿಷನ್ ಪ್ರಕಾರ ಪ್ರತಿ ವರ್ಷ ಕೆಲವೊಂದು ಗಮನಾರ್ಹ ಪಾಲಿಸಿಗಳನ್ನು ನಾವು ಚೇಂಜ್ ಮಾಡ್ತಾ ಇರ್ತೀವಿ. ಈ ವರ್ಷ ನಾವು ಏನು ಮಾಡಿದ್ದೀವಿ ಅಂದರೆ ಆರ್ಟ್ಸ್ ಮತ್ತು ಕಾಮರ್ಸ್ ಹೋಗುವಂಥ ವಿದ್ಯಾರ್ಥಿನಿಯರು ಮೊದಲನೇ ವರ್ಷ PUC ಹೋಗುವಂಥವ್ರು 80 ಅಂಕಗಳನ್ನು ಗಳಿಸಿರಬೇಕು. ಅವರು ಆರ್ಥಿಕ ಸಂಕಷ್ಟದಿಂದ ಬಂದವರಾಗಿರಬೇಕು. ನಮ್ಮ ವಿದ್ಯಾಪೋಷಕ ಸಂಸ್ಥೆ www.vidyaposhak.ngo ಬಂದು ನಾವು ಅರ್ಜಿಯನ್ನು ಆನ್ಲೈನ್ ಅರ್ಜಿಯನ್ನು ಇಟ್ಟಿದ್ದೀವಿ. ಅವೆಲ್ಲ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಯಾವುದೇ ವಿದ್ಯಾರ್ಥಿನಿಯರು ನಾವು ಅಪ್ಲೈ ಮಾಡಿದ ತಕ್ಷಣ ಯಾವುದೋ ಡಾಕ್ಯುಮೆಂಟ್ಸ್ ನೋಡಿ ನಾವು ಹಣನ ಕೊಡೋದಿಲ್ಲ. ಖುದ್ದಾಗಿ ಎಲ್ಲ ಜಿಲ್ಲೆ, ಎಲ್ಲ ತಾಲೂಕಾ ಕೇಂದ್ರಗಳಲ್ಲಿ ನಮ್ಮ ಸ್ವಯಂ ಸೇವಕರಿದ್ದಾರೆ. ಅವರು ಸಂಸ್ಥೆಯಿಂದ ಯಾವುದೇ ಒಂದು ನಯ ಪೈಸೆನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಅವರು ಪ್ರತಿ ಯಾರು ವಿದ್ಯಾರ್ಥಿನಿಯರು ಅರ್ಜಿ ಹಾಕಿರ್ತಾರಲ್ಲ ಅವ್ರ ಮನೆಗಳಿಗೆ ಹೋಗಿ ನಮ್ಮದೇ ಒಂದು ಪ್ಯಾರಾಮೀಟರ್ದ ಅದರ ಪ್ರಕಾರ ಅವರು ಆರ್ಥಿಕ ಸಂಕಷ್ಟ ಮತ್ತು ಪ್ರತಿಭೆಯಲ್ಲಿ ಎರಡೂದ್ರಲ್ಲೂ ನಾವು ಮ್ಯಾಚ್ ಆದರೆ ಅವರು 1 ಡಿಗ್ರಿ ಮುಗಿಯೋವರೆಗೂ ನಾವು ಅವ್ರಿಗೆ ಧನ ಸಹಾಯ, ಲೈಬ್ರರಿ ವ್ಯವಸ್ಥೆ ಮತ್ತು ತರಬೇತಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಲೈಬ್ರರಿನ ನಮ್ಮದು ಇದು ವಿದ್ಯಾಪೋಷಕ ಸಂಸ್ಥೆ 12 ಜಿಲ್ಲೆಗಳಲ್ಲಿದ್ದು, ಧಾರವಾಡದಲ್ಲಿ ಆಫೀಸ್ ಅದ ನಮ್ಮದು. ಸಿರ್ಸಿ ನಾವು ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಸಿರ್ಸಿ ಆಫೀಸಿಂದ ಆಪ್ರೇಟ್ ಮಾಡ್ತೀವಿ. ಬಾಗಲಕೋಟೆ, ಬಿಜಾಪುರ ಜಿಲ್ಲೆಗಳನ್ನು ಬಿಜಾಪುರದಲ್ಲಿ ಬ್ರಾಂಚ್ ಅದ, ಅಲ್ಲಿಂದ ಮಾಡ್ತೀವಿ. ಹಾವೇರಿ ಮತ್ತು ದಾವಣಗೆರೆ ಜಿಲ್ಲೆಗಳನ್ನು ನಾವು ದಾವಣಗೆರೆ ಒಳಗೆ ಆಫೀಸ್ ಇರ್ತೀವಿ, ಅಲ್ಲಿಂದ ಮಾಡ್ತಾ ಇದ್ದೀವಿ. ಇಲ್ಲಿ ಧಾರವಾಡ, ಗದಗ, ಬೆಳಗಾವಿ, ಕುಷ್ಟಗಿ, ಹಾಸನ ಈ ಜಿಲ್ಲೆಗಳನ್ನೆಲ್ಲ ನಾವು ಧಾರವಾಡದಿಂದಲೇ ನಾವು ಕೋಆರ್ಡಿನೇಟ್ ಮಾಡ್ತಾ ಇದ್ದೀವಿ. ಆ ವಿದ್ಯಾರ್ಥಿನಿ ಧನ ಸಹಾಯದ ಜೊತೆ ನಾವು ಮೊದಲಿಗೆ ಧನ ಸಹಾಯ ಕೊಟ್ಟರಾಯ್ತು ಅಂತ ಇತ್ತು. ಯಾವಾಗಂದ್ರೆ ಎಲ್ಲರಿಗೂ ಶಿಕ್ಷಣ ಮುಂದುವರಿಸಲಿಕ್ಕೆ ಹಣ ತುಂಬಬೇಕಲ್ರಿ. SSLC ತನಕ ಏನು ಮಾಡ್ತಾರೆ, ಗೌರ್ಮೆಂಟ್ ಶಾಲೆಗಳು ಓದ್ತಾರೆ. ಅದರ ನಂತರ ಅವರು ಬೇರೆ ಉನ್ನತ ಶಿಕ್ಷಣಕ್ಕಾಗಿ ಹಣ ಖರ್ಚು ಮಾಡಬೇಕಾಗುತ್ತೆ. ತಂದೆ ತಾಯಿಗಳಿಗೆ ಚೈತನ್ಯ ಇರೋದಿಲ್ಲ. ಅಂಥ ವಿದ್ಯಾರ್ಥಿನಿಗೆ ಧನ ಸಹಾಯದ ಜೊತೆ ನಾವು ಟೆಕ್ಸ್ಟ್ ಬುಕ್ ಲೈಬ್ರರಿ ಒಳಗೆ ನಾವು ಏನು ಮಾಡಿವಿ ಅಂದರೆ ಟೆಕ್ಸ್ಟ್ ಬುಕ್ಸ್ ಅಂದರೆ ಯಾರು ವಿದ್ಯಾರ್ಥಿನಿಯರು ಧನ ಸಹಾಯ ಪಡಿದಾರಲ್ಲ ಅವ್ರಿಗೆ ಆ ವರ್ಷದ ಅವ್ರದ್ದು ಆರ್ಟ್ಸ್ ಇದ್ರೆ ಆರ್ಟ್ಸ್ ಸ್ಟ್ರೀಮಿಂದು, ಕಾಮರ್ಸ್ ಇದ್ರೆ ಕಾಮರ್ಸ್ ಸ್ಟ್ರೀಮಿಂದು ಒಂದು ಟೆಕ್ಸ್ಟ್ ಬುಕ್, ಒಂದು ಸೆಟ್ ಆಫ್ ಟೆಕ್ಸ್ಟ್ ಬುಕ್ ಕೊಡ್ತೀವಿ. ಅವರು ಮುಗಿದ್ಮೇಲೆ ಮತ್ತೆ ವಾಪಸ್ ಮಾಡಬೇಕು 1 ವರ್ಷ ಆದಮೇಲೆ, ಅಥವಾ ಸೆಮಿಸ್ಟರ್ ಆದಮೇಲೆ ಸೆಮಿಸ್ಟರ್ ವೈಸನ್ನು ಕೊಡ್ತಾ ಇದ್ದೀವಿ ನಾವು. ಅದಲ್ಲದೆ ನಾವು ಲೈಬ್ರರಿ ಒಳಗೆ ನಮ್ಮ ವಿದ್ಯಾರ್ಥಿಗೆ ಇನ್ನೂ ಫೆಸಿಲಿಟೀಸ್ ಏನಿತ್ತು ಅಂದರೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಬುಕ್ಸ್ ಇಟ್ಟಿವಿ, ಅಲ್ಲೇ ಬಂದು ಓದ್ಕೋಬೋದು. ಅದಲ್ಲದೆ ಅವ್ರಿಗೆ ಶಿಕ್ಷಣಕ್ಕಾಗಿ ಏನಾದರೂ ಆನ್ಲೈನ್ ನೋಡಬೇಕಂದ್ರೆ ನಾವು ಕಂಪ್ಯೂಟರನ್ನು ಇಟ್ಟು ಇಂಟರ್ನೆಟ್ ಫೆಸಿಲಿಟಿನೂ ಇಟ್ಟಿವಿ. ಕೆಲವು ವಿದ್ಯಾರ್ಥಿನಿಯರು ಬಂದು ಶಿಕ್ಷಣಕ್ಕೆ ಸಂಬಂಧಪಟ್ಟದ್ದನ್ನು ಬ್ರೌಸನ್ನು ಮಾಡ್ತಾ ಇದ್ದಾರೆ.
ಈ ನರ್ಚರ್ಮೆಂಟ್ ಇದ್ದಾಗ ಇನ್ನೂ ಒಂದು ಏನದಂದ್ರೆ ನರ್ಚರ್ಮೆಂಟ್ ಎಕ್ಸೆಲ್ ಅಂತಾನು ನಾವು ಸ್ಕಾಲರ್ಶಿಪ್ ಕೊಡ್ತಾ ಇದ್ದೀವಿ. ಅದರಲ್ಲಿ ಏನು ಮಾಡ್ತೀವಿ ಅಂದರೆ ವೃತ್ತಿಪರ ಶಿಕ್ಷಣಕ್ಕೆ ಹೋಗ್ತಾರಲ್ಲ, ಮೆಡಿಕಲ್ ಇಂಜಿನಿಯರಿಂಗ್ ಹೋಗುವಂಥ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಧನ ಸಹಾಯ ಬೇಕಾಗುತ್ತೆ. ಅವ್ರಿಗೂ ಕೂಡ 12ನೇ ತರಗತಿ ನಂತರ ಸೈನ್ಸ್ 12th ಗ್ರೇಡ್ ಸೈನ್ಸಲ್ಲಿ 85ಕ್ಕಿಂತ ಹೆಚ್ಚು ಅಂಕ ಪಡೆದಿರಬೇಕು. CET ರ್ಯಾಂಕ್ ನಮ್ಮ ಪ್ರತಿ ವರ್ಷ ಅದು ಟಾಪ್ 10% ಬರುವಂಥ ವಿದ್ಯಾರ್ಥಿನಿಯರು, ಮತ್ತು ನೀಟ್ ಎಕ್ಸಾಮ್ ಕಟ್ಟಿದವರು 60,000ಕ್ಕಿಂತ ಕಡಿಮೆ ರ್ಯಾಂಕ್ ತೊಗೊಂಡಂಥ ವಿದ್ಯಾರ್ಥಿನಿಯರಿಗೆ, ಮೆಡಿಕಲ್ ಹೋಗೋ ವಿದ್ಯಾರ್ಥಿಗಳಿಗೂ ನಾವು ಸಹಾಯ ಮಾಡ್ತಾ ಇದ್ದೀವಿ. ಇದಲ್ಲದೆ ನಾವು ಇನ್ನೂ ಒಂದು ಮಾಡ್ತಾರೆ, ಧಾರವಾಡದ ಒಂದು ರ್ಯಾಪಿಡ್ ಅಂತ ಒಂದು ಸಂಸ್ಥೆ ಇದೆ ರೀ. ಅಲ್ಲಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಪರಿತ್ಯಕ್ತ ಮಹಿಳೆಯರ ಜೊತೆ ಅವ್ರು ಕೆಲಸ ಮಾಡ್ತಾರೆ. ಅಂದರೆ ಸಿಂಗಲ್ ವಿಮೆನ್ ಅಂತಾರೆ, ವಿಧವೆಯರು ಇರ್ಬೋದು, ಗಂಡ ಡೈವೋರ್ಸಿ ಇರ್ಬೋದು, ಅಂಥವ್ರ ಜೊತೆ ಕೆಲಸ ಮಾಡ್ತಾರೆ. ಅಂಥ ಹೆಣ್ಮಕ್ಳ ಗರ್ಲ್ ಚೈಲ್ಡ್ ಇರ್ತಾರಲ್ಲ, ಆ ಮಕ್ಕಳಿಗೂ ನಾವು ಧನ ಸಹಾಯ, ಲೈಬ್ರರಿ ವ್ಯವಸ್ಥೆ ಮತ್ತು ತರಬೇತಿಗಳನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ತರಬೇತಿಯಲ್ಲಿ ನಮ್ಮದು ರೆಸಿಡೆನ್ಷಿಯಲ್ ಬ್ರಿಡ್ಜ್ ಕ್ಯಾಂಪ್ ಅಂತ ಇದೆ. ಅಲ್ಲಿ ಕೌಶಲ್ಯಗಳನ್ನ ಹೇಳ್ಕೊಡ್ತೀವಿ. ಯಾಕಂದರೆ ನಾವು ಮೆಡಿಕಲ್ ಮತ್ತು ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಬಗ್ಗೆ ಜಾಸ್ತಿ ಕಾಳಜಿ ಇರಲ್ಲ ನಮಗೆ. ಬಟ್ ನಾನ್ ಇಂಜಿನಿಯರಿಂಗ್ ಏನೇನು BA BCom BSc BCA BBA ಓದ್ತಾರಲ್ಲ, ಅವರು ಉದ್ಯೋಗ ಹಿಡಿಯಲಿಕ್ಕೆ ಭಾಳಷ್ಟು ನಮ್ಗೆ ಕಾಳಜಿ ಇರ್ತದೆ. ಯಾಕಂದರೆ ಅವ್ರಿಗೆ ನಾನ್ ಟೆಕ್ನಿಕಲ್ ಪರ್ಸನ್ ಇರೋದ್ರಿಂದ ಅವ್ರಿಗೆ ಜಲ್ದಿ ಜಾಬ್ ಸಿಗಲ್ಲ. ಅದಕ್ಕಾಗಿ ನಾವೇನು ಮಾಡ್ತೀವಿ ಅಂದರೆ 5 ರಿಂದ 7 ದಿನದ ಒಂದು ಕ್ಯಾಂಪ್ ಮಾಡ್ತೀವಿ. ಒಂದು ಕಡೆ 50 ರಿಂದ 60 ವಿದ್ಯಾರ್ಥಿಗಳನ್ನು ಕರ್ಕೊಂಡು ಬಂದು ಅವ್ರಿಗೆ ಅಲ್ಲೇ ಇಟ್ಟು ಅವ್ರಿಗೆ ಇರೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲನೂ ಇಟ್ಟು ಕೊಡ್ತಿದ್ವಿ. ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳಿಂದ ಬೇರೆ ಬೇರೆ, ಅದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಬೇಸಿಕ್ ಇಂಗ್ಲೀಷ್ ಇರ್ಬೋದು, ಕಮ್ಯುನಿಕೇಟಿವ್ ಇಂಗ್ಲೀಷ್ ಇರ್ಬೋದು, ರೆಸ್ಯೂಮೆ ರೈಟಿಂಗ್ ಇರ್ಬೋದು, ಗ್ರೂಪ್ ಡಿಸ್ಕಷನ್ಸ್ ಇರ್ಬೋದು, ಇಂಟರ್ವ್ಯೂ ಅಂದರೆ ಏನು ಅಂತ ಇರ್ಬೋದು, ಅದನ್ನೆಲ್ಲನೂ ಅವ್ರಿಗೆ ನಾವು ಹೇಳಿಕೊಟ್ಟು ಪದವಿ ಮುಗಿಯೋದ್ರಲ್ಲೇ ಅವರು ಒಂದು ಜಾಬ್ ಹಿಡಿಲಿಕ್ಕೆ, ಅಂದರೆ ಈ ಕರೆಂಟ್ ಜಾಬ್ ಮಾರುಕಟ್ಟೆಗೆ ಏನು ಕೌಶಲ್ಯಗಳು ಬೇಕಲ್ಲ ಅದನ್ನೆಲ್ಲನೂ ಅವ್ರಿಗೆ ಕೊಟ್ಟು ನಾವು ಅವರು ಫೈನಲ್ ಇಯರ್ ಬಂದಾಗ ಈ ನಾನ್ ಇಂಜಿನಿಯರಿಂಗ್ ಕಾಲೇಜಿದ್ದಕ್ಕೂ ಕ್ಯಾಂಪಸ್ ಇಂಟರ್ವ್ಯೂ ಬರ್ತದೆ. ಅವರಲ್ಲಿ ಒಂದು ಉದ್ಯೋಗನ ಹಿಡಿಬೇಕು ಅಂತ. ಯಾಕಂದರೆ ಪ್ರತಿದಾನಿಗಳ ಒಂದು ಕನಸು ಏನಂದ್ರೆ ಅವರಿಂದ ಧನ ಸಹಾಯ ಪಡೆದ ವಿದ್ಯಾರ್ಥಿನಿಯರು ಪದವಿ ಮುಗಿದ ಮೇಲೆ ಪದವಿ ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಂಗಿಲ್ಲ. ಯಾಕಂದರೆ ಅವ್ರ ಆರ್ಥಿಕ ಸಂಕಷ್ಟ ಬಹಳಷ್ಟು ಇರುತ್ತೆ ಅವ್ರ ಮನೆಯೊಳಗೆ. ಅವ್ರು ಯಾವುದೋ ಒಂದು ನೌಕರಿ ಹಿಡಿದು ಅವ್ರು ತಮ್ಮ ಕುಟುಂಬನ ನೋಡ್ಕೊಳ್ಬೇಕು ಅನ್ನೋದ್ರಿಂದ ಅವ್ರಿಗೆ ನಾವು ತರಬೇತಿಗಳನ್ನು ಮಾಡ್ತಾ ಇದ್ದೀವಿ. ಆಮೇಲೆ ಇದು ಅಲ್ಲ, ನಾವು ಇನ್ನೊಂದು ಏನು ಮಾಡೀವಿ ಅಂದರೆ, ಈಗ ಕಳೆದ 3 ವರ್ಷದಿಂದ ನಮ್ಮದು ಯುವ ಫೆಲೋಶಿಪ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ ನಾವು. ಯುವ ಫೆಲೋಶಿಪ್ ಪ್ರೋಗ್ರಾಮ್ನಾಗ ನಾವೇನು ಮಾಡ್ತೀವಿ ಅಂತಂದ್ರೆ, ಭಾಳಷ್ಟು ಜನ ನಾವು ಸಣ್ಣವರಿದ್ದಾಗ ಏನಂತೀವಿ, ಏನಾಗ್ತೀನಿ ಅಂದರೆ ಟೀಚರ್ ಆಗಬೇಕಂತ. ಯಾಕಂದರೆ ಅದು ತುಂಬ ಒಳ್ಳೆಯ ಒಂದು ಹುದ್ದೆ ಇರುತ್ತೆ, ಬೇರೆ ಹುದ್ದೆಗಳನ್ನು ಕ್ರಿಯೇಟ್ ಮಾಡುವಂಥದ್ದು. ಸೊ ಅವ್ರಿಗೆ ಅಲ್ಲೇನು ಮಾಡ್ತೀವಿ ಅಂದರೆ, ಯಾರು ಗ್ರ್ಯಾಜುಯೇಟ್ಸ್ ಇರ್ತಾರಲ್ರಿ, ಪದವೀಧರರು ಟೀಚರ್ ಆಗಬೇಕನ್ನೋವಂಥ ಕನಸು ಇರ್ತದೆ. ಶಾಲೆ ಒಳಗೆ ಹೋಗಿ ಮಕ್ಳಿಗೆ ಕಲಿಸ್ಬೇಕು ಅಂತ ಆಸಕ್ತಿ ಇರ್ತದೆ. ಬಟ್ ಟೀಚರ್ ಆಗಬೇಕಂದ್ರೆ B.Ed ಮಾಡಬೇಕು. ನಾವು ಹಾಗಿಲ್ಲ, ಒಂದು ಪ್ಲ್ಯಾಟ್ಫಾರ್ಮ್ ಕ್ರಿಯೇಟ್ ಮಾಡೀವಿ, ಫೆಲೋಶಿಪ್ ಪ್ರೋಗ್ರಾಮ್ ಅಂತ. ಯಾರ ಪದವೀಧರ ಇರ್ತಾರಲ್ಲ ಅವ್ರಿಗೆ ನಾವು ಅರ್ಜಿ ಆಹ್ವಾನ ಮಾಡ್ತೀವಿ. ಅರ್ಜಿ ಆದಮೇಲೆ 3-4 ಹಂತಗಳಲ್ಲಿ ಒಂದು ಸ್ಕ್ರೀನ್ ಮಾಡಿ ಆಸಕ್ತಿ ಇದ್ದವರಿಗೆ 1 ತಿಂಗಳು ನಾವು ಶಾಲೆಗಳಲ್ಲಿ ಬೋಧಿಸಲಿಕ್ಕೆ ಏನು ಕೌಶಲ್ಯಗಳು ಬೇಕಲ್ಲ 1 ತಿಂಗಳು ಇನ್ಸ್ಟಿಟ್ಯೂಟ್ ಟ್ರೈನಿಂಗ್ ಮಾಡ್ತಿದ್ದೀವಿ. ಟ್ರೈನಿಂಗ್ ಮಾಡಿದ್ಮೇಲೆ ಅವ್ರನ್ನೆಲ್ಲ ನಾವೇನು ಮಾಡ್ತೀವಿ, ಸದ್ಯಕ್ಕೆ ಧಾರವಾಡದಲ್ಲಿ ಶುರುವಾಗಿದೆ ಅದು. ಧಾರವಾಡದಲ್ಲಿರುವಂಥ ಸರ್ಕಾರಿ ಶಾಲೆಗಳಲ್ಲಿ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಅಲ್ಲ, ಅಲ್ಲಿ ಅವ್ರನ್ನೆಲ್ಲ ಟೀಚರ್ ಆಗಿ ಬಿಡ್ತೀವಿ. ಅಲ್ಲಿ ಅವ್ರು ಏನು ಮಾಡಬೇಕಂದ್ರೆ 5, 6, 7ನೇ ತರಗತಿ ಮಕ್ಕಳಿಗೆ ಸೈನ್ಸ್, ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ ವಿಷಯಗಳನ್ನ ಬೋಧಿಸಬೇಕು. ಇವರು ಎಲ್ಲ ಟೀಚರ್ಗತೆ 10 ಗಂಟೆಗೆ ಹೋಗಿ 4 ಗಂಟೆಗೆ ಬರೋಂಗಿಲ್ಲ. ಅವ್ರಿಗೆ ಎವ್ರಿ ಡೇ ಲೆಸನ್ ಪ್ಲ್ಯಾನಿಂಗ್ ಇರ್ತದೆ. ಅಟೆಂಡೆನ್ಸ್ ಯಾಕೆ ಕಡಿಮೆ ಆಗಿದೆ, ಟೀಚರ್ಸ್ ಜೊತೆ ಟೀಚರ್ ಪ್ಯಾರೆಂಟ್ ಮೀಟಿಂಗ್ ಮಾಡಬೇಕು, ಪ್ಯಾರೆಂಟ್ಸ್ ಮೀಟಿಂಗ್ ಮಾಡಬೇಕು, SDMದವ್ರ ಕಡೆ ಇದಾಗಬೇಕು. ಮಗು ಯಾಕೆ ಶಾಲೆಗೆ ಬರ್ತಾ ಇಲ್ಲ, ಅದಕ್ಕೇನು ಪ್ರಾಬ್ಲಮ್ ಆಗಿದೆ ಅಂತ ಕಂಡು ಹಿಡಿಬೇಕು. ಅದನ್ನು ಅವರೆಲ್ಲ ಮನೆಗೆ ಹೋಗಿ ಪ್ರತಿ ವಿದ್ಯಾರ್ಥಿನಿ ಮನೆಗೆ ಹೋಗಿ ಅವರ ಅಭಿವೃದ್ಧಿಗಾಗಿ ಟೀಚರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಕಳೆದ 2 ವರ್ಷಗಳಲ್ಲಿ 7 ಜನ ತಮ್ಮ ಫೆಲೋಶಿಪ್ ಪ್ರೋಗ್ರಾಮ್ ಮಾಡ್ತಾರೆ. ಈ ಫೆಲೋಶಿಪ್ಪಿಗೆ ಆಯ್ಕೆ ಆದವರಿಗೆ ನಮ್ಮ ಸಂಸ್ಥೆಯಿಂದ ನಾವೇನು ಮಾಡ್ತೀವಿ, ಪ್ರತಿ ತಿಂಗಳು 13,000ದಷ್ಟು ಫೆಲೋಶಿಪ್ ಅಮೌಂಟನ್ನು ಅವ್ರಿಗೆ ಸ್ಟೈಫಂಡ್ ಥರ ಕೊಡ್ತಾ ಇದ್ದೀವಿ. ನಾವು ಅವ್ರಿಗೆ ಫ್ರೀಯಾಗಿ ಮಾಡೋಂಗಿಲ್ಲ. ಅವರು ಕಲಿಯುವಾಗ ಅವ್ರಿಗೆ ಅದು ಫೆಲೋಶಿಪ್ ಮುಗಿಸುವಾಗ ಅವ್ರಿಗೆ ನಾವು 13,000ದಷ್ಟು ಪ್ರತಿ ತಿಂಗಳನ್ನು ಅವ್ರಿಗೆ ಫೆಲೋಶಿಪ್ ಅಮೌಂಟ್ ಕೊಡ್ತೇವೆ. ಪೇಯ್ಡ್ ಫೆಲೋಶಿಪ್ ಪ್ರೋಗ್ರಾಮ್ ಇದು ನಮ್ಮ ಸಂಸ್ಥೆಯಿಂದ. ಕಳೆದ 2 ವರ್ಷದಲ್ಲಿ 7 ಜನ ಫೆಲೋಶಿಪ್ ಪ್ರೋಗ್ರಾಮ್ ಮಾಡಿ ಕಂಪ್ಲೀಟ್ ಮಾಡಿದ್ದಾರೆ. ಅವ್ರಿಗೆ ಬೇರೆ ಬೇರೆ ಶಿಕ್ಷಣ ಕ್ಷೇತ್ರಗಳಲ್ಲಿ ಶಿಕ್ಷಕರಾಗಿಯೇ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವ್ರು B.Ed ಮಾಡಿ ನಿಮ್ಗೇನು ಅಲ್ಲಿ ಕೌಶಲ್ಯ ಇರ್ತದಲ್ಲ ಬೋಧಿಸ್ಲಿಕ್ಕೆ, ಅದಕ್ಕಿಂತ ಹೆಚ್ಚಿನ ಒಂದು ಜ್ಞಾನವನ್ನು ನಾವು ನಮ್ಮ ಫೆಲೋಶಿಪ್ ಪ್ರೋಗ್ರಾಮ್ನಲ್ಲಿ ಅವ್ರಿಗೆ ಕೊಡ್ತಾ ಇದ್ದೀವಿ. ಪ್ರತಿ ಶನಿವಾರ ಬಂದು ಅವ್ರು ತಮ್ಮದೆಲ್ಲ ವಾರದ್ದು ಏನಾಯಿತು, ಎಲ್ಲಿ ಅವ್ರು ಲ್ಯಾಗಿಂಗ್ ಇದ್ದಾರೆ ಅದನ್ನೆಲ್ಲ ಮಾನಿಟ್ರಿಂಗ್ ಮಾಡಿ ಶಾಲೆಗಳಲ್ಲಿ ಕೊರತೆ ಇರುವಲ್ಲಿ ನಾವು ಶಿಕ್ಷಕರನ್ನ ಕೊಡ್ತಾ ಇದ್ದೀವಿ. ಸದ್ಯಕ್ಕೆ 18 ಜನ ನಮ್ಮ ಶಿಕ್ಷಕರು ವರ್ಕ್ ಮಾಡ್ತಾ ಇದ್ದಾರೆ. ಅವರು ಬೇರೆ ಬೇರೆ BO ಅವ್ರ ಹತ್ರ ಹೋಗಿ, ನೀವು ನಮ್ಮಲ್ಲಿ ಟೀಚರ್ಸ್ ಇದ್ದಾರೆ ರೀ, ಶಾಲೆಯ ಲಿಸ್ಟ್ ಕೊಡ್ರಿ ಅಂತ ಇಸ್ಕೊಂಡು ಅವ್ರು ಹೇಳಿದ ಎಲ್ಲಿ ಶಾಲೆಯ ಲಿಸ್ಟ್ ಕೊಡ್ತಾರಲ್ಲ ಅಲ್ಲೆಲ್ಲ ಇರೋದು ಬೋಧಿಸ್ತಾ ಇದ್ದಾರೆ. ಇದ್ರದ್ದು ಒಂದು ನನಗೆ ಆಸಕ್ತಿ ಹೇಳಬೇಕಂದ್ರೆ,
ಈ ಬೆಂಗಳೂರಲ್ಲಿ ಥಿಂಕ್ ಟ್ಯಾಂಕ್ ಅಂತ ಒಂದು ಸಂಸ್ಥೆ ಇದೆ. ಅವ್ರೇನು ಮಾಡ್ತಾರೆ ಅಂದರೆ ಶಾಲೆಗಳಲ್ಲಿ ಮಕ್ಕಳಿಗೆ ವಿಜ್ಞಾನದಲ್ಲಿ ಬಹಳಷ್ಟು ಪ್ರಯೋಗಗಳ ಬಗ್ಗೆ ಅವರು ಮಾಡಿ ಮಕ್ಕಳಿಗೆ ಅರ್ಥ ಆಗ್ಬೇಕಂತ ಭಾಳಷ್ಟು ಪ್ರಯೋಗಗಳನ್ನ ಮಾಡಿಸ್ತಾರೆ ಅವರು. ಅವನ್ನೆಲ್ಲ ಅದಕ್ಕಿಂತ ಮೊದಲು ನಮ್ಮ ಫೆಲೋಸನ್ನೆಲ್ಲ ಬೆಂಗಳೂರಿಗೆ ಕರೆದು ಟ್ರೈನಿಂಗ್ ಕೊಡ್ತಾರೆ, ಶಾಲೆ ಒಳಗೆ ಹೆಂಗೆ ಮಾಡಿಸ್ಬೇಕು ಇವನ್ನ ಅಂತೇಳಿ. ಕಿಟ್ಸ್ ಕಳಿಸ್ತಾರೆ ಪ್ರಯೋಗಗಳ ಕಿಟ್ಸನ್ನ. ಆ ಕಿಟ್ಸನ್ನೆಲ್ಲ ನಮ್ಮ ಫೆಲೋಸ್ ಏನು ಕೆಲಸ ಮಾಡ್ತಾ ಇದ್ದಾರಲ್ಲ, ಟೀಚಿಂಗ್ ಫೆಲೋಸು, ಅವ್ರ ಮಕ್ಕಳಿಗೆಲ್ಲ ಒಂದು 3-4 ಪ್ರಯೋಗ ಮಾಡಿಸಿ ಅವ್ರು ವಿಡಿಯೋ ಮಾಡಿ ಇದಕ್ಕೆ ಬೆಸ್ಟ್ ವಿಡಿಯೋಸನ್ನೆಲ್ಲ ಥಿಂಕ್ ಟ್ಯಾಂಕಿಗೆ ಕಳಿಸ್ತಾರೆ. ವರ್ಷದ ನಂತರ ಅವ್ರು ರಾಮನ್ ಕ್ಲಬ್ಸ್ ಅವಾರ್ಡ್ ಅಂತ ಹೇಳಿ ಒಂದು ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾರೆ. ಅವ್ರು ಎಲ್ಲ ಶಾಲೆಗಳ ಮಕ್ಕಳನ್ನು ಕರೆದಿರ್ತಾರೆ. ಕಳೆದ ವರ್ಷ ನಮ್ಮ ಶಾಲೆ ಏನು 9 ಶಾಲೆಗಳಲ್ಲಿದ್ದರಲ್ಲ, ಆ ಶಾಲೆಗಳಿಂದ ಒಂದು 27 ಜನ ವಿದ್ಯಾರ್ಥಿನಿಯರು ಹೋಗಿದ್ದರು. ಬೇರೆ ಶಾಲೆಯಿಂದ ಬಂದಿದ್ದರು. 2 ವರ್ಷವೂ ಆ ರಾಮನ್ ಕ್ಲಬ್ದು ಫಸ್ಟ್ ಪ್ರೈಸು ನಮ್ಮ ಶಾಲೆ ವಿದ್ಯಾರ್ಥಿನಿಯರಿಗೆ ಬಂದಿದೆ. ಗ್ರಾಮೀಣ ಶಾಲೆಗಳಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳದ್ದು ಅದು ಸಾಧನೆ ಇದು ಅಂತ ಹೇಳೋಕ್ಕಾಗತ್ತೆ. ಇದು ಅಲ್ಲದೆ ನಾವು ಇದು ಏನು ತರಬೇತಿಗಳನ್ನ ಹೇಳಿದ್ವಲ್ರಿ, ಸ್ಕಿಲ್ ಪ್ರೋಗ್ರಾಮ್, ನಾವು ಕೊರೋನಾ ಆದಾಗ ಏನು ಮಾಡಿದ್ವಿ, ವಿದ್ಯಾರ್ಥಿನಿಗೆ ಸ್ಕಿಲ್ಸ್ ಎಲ್ಲ ತಪ್ಪು ಹೋಗೋದು ಬೇಡ ಅಂತ VDSS ಅಂತ ಮಾಡಿದ್ವಿ, ವಿದ್ಯಾಪೋಷಕ್ ಡಿಜಿಟಲ್ ಸರ್ವಿಸಸ್ ಫಾರ್ ಸ್ಟೂಡೆಂಟ್ಸ್. ಆನ್ಲೈನ್ ಕೂಡ ನಾವು ತರಬೇತಿಗಳನ್ನು ವಿದ್ಯಾರ್ಥಿನಿಯರು ಮಾಡ್ತಾ ಇದ್ದೇವೆ. ಈ 22 ವರ್ಷಗಳಲ್ಲಿ ಸುಮಾರು 17,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರಿಗೆ ದಾನಿಗಳಿಂದ ಬಂದಂಥ 55 ಕೋಟಿಯಷ್ಟು ಹಣವನ್ನು ನಾವು ವಿನಿಯೋಗಿಸಲಾಗಿದೆ. ಅದರಲ್ಲಿ ಒಂದು 5,000ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ತಮ್ಮ ಶಿಕ್ಷಣವನ್ನು ಮುಗಿಸಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಭಾಳಷ್ಟು ಜನ ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಟೀಚರ್ಸ್ ಆಗಿದ್ದಾರೆ, ಸೈಂಟಿಸ್ಟ್ಸ್ ಆಗಿದ್ದಾರೆ. ಇಂಡಿಯನ್ ಆರ್ಮಿನಲ್ಲೂ ನಮ್ಮ ವಿದ್ಯಾರ್ಥಿನಿಯರಿದ್ದಾರೆ. ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ವಿದ್ಯಾರ್ಥಿನಿಯರು ಇದ್ದಾರೆ. ದೇಶ ವಿದೇಶಗಳಲ್ಲೂ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಯಾರು ಅವರು ಸೆಟ್ಲ್ ಆಗಿದ್ದಾರಲ್ಲ, ಅವ್ರದ್ದು ಬಡತನ, ಅವರ ಕುಟುಂಬ ಮತ್ತೆ ವಾಪಸ್ ಬಡತನಕ್ಕೆ ಹೋಗಿಲ್ಲ. ಅದು ದೇ ಆಲ್ ಕಮ್ ಔಟ್ ಆಫ್ ಪಾವರ್ಟಿ. ಇದು ವಿದ್ಯಾಪೋಷಕದ ಸಾಧನೆ ಅಂತ ನಾವು ಹೇಳ್ಬೋದು. ಇನ್ನೂ ಒಂದಂದರೆ ನಾವು ಸಂಬಳ ತೊಗೊಂಡು ಕೆಲಸ ಮಾಡೋರು ಬಹಳ ಕಡಿಮೆ ಎಂಪ್ಲಾಯೀಸ್ ಇದ್ದೀವಿ. ಇಲ್ಲಿ ಸ್ಟಾಫ್ ಕಡಿಮೆ ಜನ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲಿ ನಮ್ಮ ಸ್ವಯಂ ಸೇವಕರಿದ್ದಾರೆ. ಭಾಳ ಜನ ಪ್ರೊಫೆಸರ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ. ಅವರು ಎಲ್ಲರೂ ವಿದ್ಯಾರ್ಥಿಗಳನ್ನು ಗುರುತಿಸಿ ಸಂಸ್ಥೆಯಿಂದ ಸಿಗೋ ಸೌಲಭ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಪರಿಚಯ ಮಾಡಿಸ್ತಾರೆ, ದಾನಿಗಳನ್ನು ಪರಿಚಯ ಮಾಡಿಸ್ತಾರೆ. ಹಾಗಾಗಿ ನಮ್ಗೆ ಭಾಳಷ್ಟು ವಾಲಂಟಿಯರ್ ಸ್ವಯಂ ಸೇವಕರ ಇರೋದ್ರಿಂದ ನಮಗೆ ಒಂದು ಬೆಸ್ಟ್ ವಾಲಂಟಿಯರ್ ಡ್ರಿವನ್ ಆರ್ಗನೈಸೇಷನ್ ಅಂತ ಕೂಡ ಅವಾರ್ಡ್ ಕೂಡ ಬಂದಿವೆ. ಬಹಳಷ್ಟು ಪ್ರಶಸ್ತಿಗಳನ್ನು ಬಂದ 22 ವರ್ಷದ ಕೆಲಸ ಅಲ್ರಿ ಇದು. ಆಮೇಲೆ ಟ್ರಾನ್ಸ್ಪರೆನ್ಸಿನೂ ತುಂಬ, ಯಾಕಂದರೆ ಪ್ರತಿಯೊಂದು ದಾನಿಗಳಿಗೂ ತಮ್ಮ ಹಣ ಯಾವ ವಿದ್ಯಾರ್ಥಿನಿಗೆ ಹೋಗಿದೆ ಅಂತ ಗೊತ್ತಿರುತ್ತೆ. ಪ್ರತಿ ವಿದ್ಯಾರ್ಥಿನಿಗೂ ತಮ್ಮ ದಾನಿಗಳು ಯಾರು ಅಂತ ಗೊತ್ತಿರುತ್ತೆ. ಯಾಕಂದರೆ ಪ್ರತಿ ವಿದ್ಯಾರ್ಥಿನಿಯರಿಗೆ ನಾವೇನು ಹೇಳ್ತೀವಿ ಅಂದರೆ, ನಿಮ್ಮ ದಾನಿಗಳಿಗೆ ವರ್ಷದಲ್ಲಿ ನಿಮ್ಮ ಪಠ್ಯೇತರ ಕುರಿತು ಪಠ್ಯ ಚಟುವಟಿಕೆ ಇರ್ಬೋದು, ಪಠ್ಯೇತರ ಚಟುವಟಿಕೆ ಕುರಿತು ವರ್ಷದಲ್ಲಿ ನೀವು ನಿಮ್ಮ ದಾನಿಗಳಿಗೆ 3 ಪತ್ರಗಳನ್ನು ಬರೀಬೇಕು ಅಂತ ಹೇಳ್ತೀವಿ ನಾವು. ಹಾಗಾಗಿ ದಾನಿಗಳಿಗೆ ಗೊತ್ತಿರುತ್ತೆ, ನನ್ನ ಸ್ಟೂಡೆಂಟ್ ಅಲ್ಲ ಇವರು, ಇದು ನನ್ನ ಸ್ಟೂಡೆಂಟ್ ಅಲ್ಲ ಅಂತ ಹೇಳಿ. ಇದು ಟ್ರಾನ್ಸ್ಪರೆನ್ಸಿ. ಆಮೇಲೆ ಯಾವಾಗ ಯಾರು ಬಂದ್ರೂ ಅಕೌಂಟ್ಸ್ ನೋಡ್ಬೋದು, ಎಲ್ಲನೂ ನಮ್ಮದು ಪಾರದರ್ಶಕತೆ ಇರುತ್ತೆ. ಗಿವ್ ಇಂಡಿಯಾ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಇದೆ ಫಂಡ್ ರೇಸ್ ಮಾಡೋದು. ನಾವು ಪ್ರತಿ ವರ್ಷ ಅದರಲ್ಲಿ ಫಂಡ್ ರೇಸಿಂಗ್ನಲ್ಲಿ ಭಾಗವಹಿಸ್ತೀವಿ. ಅವ್ರು ಅದಾದಮೇಲೆ ಬಂದು ಪ್ರತಿ ವರ್ಷವೂ ನಮ್ಮದು ಸೋಷಿಯಲ್ ಆಡಿಟ್, ಫೈನಾನ್ಷಿಯಲ್ ಆಡಿಟ್ ಎಲ್ಲನೂ ಮಾಡ್ತಾರೆ. ಈ ಪಾರದರ್ಶಕತೆ ನೋಡಿ ನಮಗೆ ಗೋಲ್ಡ್ ಸರ್ಟಿಫೈಡ್ ಆರ್ಗನೈಸೇಷನ್ ಅಂತ ಸರ್ಟಿಫಿಕೇಷನ್ ಕೂಡ ನಮ್ಮ ಸಂಸ್ಥೆಗೆ ಬಂದಿದೆ. ಇದು ವಿದ್ಯಾಪೋಷಕ್ ನಡೆಯುತ್ತಿರುವಂಥದ್ದು. ಆಮೇಲೆ ಯಾರು ವಿದ್ಯಾರ್ಥಿಗಳೆಲ್ಲ ಇದು ಲೈಫ್ ಸೆಟ್ಲ್ ಆಗಿರಲ್ರಿ, ಅವರು ವಾಪಸ್ ಸಂಸ್ಥೆಗೆ ಕೊಡ್ತಾ ಇದ್ದಾರೆ. ಯಾಕಂದರೆ ಅವ್ರ ಕಷ್ಟ ಕಾಲದಲ್ಲಿ ಯಾರೋ ಸಹಾಯ ಮಾಡಿದರು, ಈಗ ಅವ್ರು ಇನ್ನೇನು ಬೇರೆ ಕಷ್ಟ ಕಾಲದಲ್ಲಿರುವಂಥ ವಿದ್ಯಾರ್ಥಿನಿಗೆ ಸಹಾಯ ಮಾಡ್ತಾರೆ. ನಾವು ಪ್ರತಿ ವರ್ಷವೂ 4ರಿಂದ 5 ಕೋಟಿಯಷ್ಟು ಹಣ ರೇಸ್ ಮಾಡ್ತೀವಿ. ಅದರಲ್ಲಿ 50% ನಮ್ಮ ಹಳೆ ವಿದ್ಯಾರ್ಥಿನಿಯರದ್ದು ಕಾಂಟ್ರಿಬ್ಯೂಷನ್ ಇರುತ್ತೆ. ಅದರಲ್ಲಿ ಭಾಳಷ್ಟು ಜನ ಕಾರ್ಪೊರೇಟ್ ಸೆಕ್ಟರ್ನಾಗ ಅದಾರೆ. ಎವ್ರಿ ಕಾರ್ಪೊರೇಟ್ ಸೆಕ್ಟರ್ನಲ್ಲಿ ಏನಾಗಿದೆ ಅಂದರೆ CSR ಇನಿಷಿಯೇಟಿವ್ ಅಂತ ಮಾಡಿದ್ದಾರೆ. ನಮ್ಮ ವಿದ್ಯಾರ್ಥಿನಿಯರು ಹೋಗಿ ದೇ ರಿಪ್ರೆಸೆಂಟ್ ಅವರ್ ಆರ್ಗನೈಸೇಷನ್, ನಮ್ಮ ಸಂಸ್ಥೆನ ಪ್ರತಿನಿಧಿಸ್ತಾರಲ್ಲ, ಸರ್ ಹಿಂಗೆ ವಿದ್ಯಾಪೋಷಕ ಅಂತ ಒಂದು ಸಂಸ್ಥೆ ಇದೆ ರೀ, ಅಲ್ಲಿ ಹಿಂಗೆ ವಿದ್ಯಾರ್ಥಿನಿಗೆ ಸಹಾಯ ಮಾಡ್ತಾರೆ ಓದಿರ್ಲಿಕ್ಕೆ, ನೀವು ಬೇಕಾದ್ರೆ ನೋಡ್ಬೋದು, ನಾನು ಅಲ್ಲಿಂದನೇ ಬಂದಿರೋದು ಅಂತ ಹೇಳಿ. ಹಾಗಾಗಿ ನಮಗೆ ಭಾಳಷ್ಟು CSR ಹಣವೂ ಬರ್ತಾಯಿದೆ. ಆಮೇಲೆ ವೈಯಕ್ತಿಕ ದಾನಿಗಳು ಇದ್ದಾರೆ, ಸಾಂಸ್ಥಿಕ ದಾನಿಗಳು ಇದ್ದಾರೆ ನಮ್ಮಲ್ಲಿ. ಇದು ಹೀಗಾಗಿ ನಿರಂತರವಾಗಿ ನಡೀತಾ ಇದೆ. ಇದು ವಿದ್ಯಾಪೋಷಕ್ 22 ವರ್ಷದಿಂದ ಮಾಡಿಕೊಂಡು ಬಂದಂಥ ಕಾರ್ಯಚಟುವಟಿಕೆ ಅಂತ ಹೇಳ್ತಾ ಇದ್ದೀನಿ ನಾನು. ಅವಕಾಶಕ್ಕಾಗಿ ತುಂಬ ಧನ್ಯವಾದಗಳು ತಮಗೆ. ಮೇಡಮ್, ತುಂಬ ಖುಷಿ ಆಯಿತು. ವಿದ್ಯಾಪೋಷಕ ಸಂಸ್ಥೆಯ ಬಗ್ಗೆ ಅಪಾರವಾದ ಪಾರದರ್ಶಕತೆಯ ಮಾಹಿತಿಯನ್ನು ನಮಗೆ ನೀಡಿದರೆ ತುಂಬ ಧನ್ಯವಾದಗಳು ಮೇಡಮ್. ಮತ್ತು ಇನ್ನೊಂದೇನಪ್ಪ ಅಂತಂದರೆ, ಎಲ್ಲ ವಿದ್ಯಾರ್ಥಿಗಳು ಓದೋದ್ರಲ್ಲಿ ಆಸಕ್ತಿಯನ್ನು ವಹಿಸೋದಿಲ್ಲ. ಕೆಲವೊಬ್ಬರು ಸ್ಪೋರ್ಟ್ಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ.
ಅಂಥವರಿಗೆ ವಿದ್ಯಾಪೋಷಕ ಸಂಸ್ಥೆಯಿಂದ ತಾವೇನಾದರೂ ಸಹಾಯವನ್ನು ಮಾಡ್ಬೋದಾ? ಖಂಡಿತ. ಅದು ಏನಾಗ್ತದೆ ಅಂದರೆ ನೋಡ್ರಿ, ಈಗ ನ್ಯಾಷನಲ್ ಲೆವೆಲ್ಲು ಎಲ್ಲ ಅದಕ್ಕೆ ಮೇನ್ ನಮ್ಗೆ ಸ್ಪೋರ್ಟ್ಸಾಗ ನಾವು ಒಂದು 2-3 ವಿದ್ಯಾರ್ಥಿಗಳು ಮಾಡಿದ್ದೀವಿ ನಾವು. ಅದು ನಮ್ಮ ಸ್ವಯಂ ಸೇವಕರಿಗೆ ತುಂಬ ಅವರೆಲ್ಲ ನೋಡಿ ಅವರ ಪರಿಚಯ ಇದ್ದವರು, ಆಮೇಲೆ ಆ ವಿದ್ಯಾರ್ಥಿನಿಯರದ್ದು ಏನು ಒಲವು ಅದ ಅನ್ನೋದನ್ನು ಮಾಡಿ ಅವ್ರ ಸಂಸ್ಥೆಗೆ ಪರಿಚಯಿಸಿದಾಗ 1-2 ವಿದ್ಯಾರ್ಥಿಗಳಿಗೆ ಅವ್ರಿಗೆ ಏನಾಗಿತ್ತು ಅಂದರೆ, ಈಗ ಸ್ಪೋರ್ಟ್ಸ್ ಮಾಡಲಿಕ್ಕೆ ತಾಕತ್ತು ಬೇಕಲ್ರಿ ಸರ್ ರೀ. ಸೊ ಅಂತಾಗಿದ್ದಲ್ಲಿ ನಾವೇನು ಮಾಡೀವಿ ಅಂದರೆ, ಆ ವಿದ್ಯಾರ್ಥಿಗಳಿಗೆ ನಾವು ಡಯಟ್ ಇರ್ತದಲ್ಲ, ಸ್ಪೋರ್ಟ್ಸ್ ಡಯಟ್ ಬೇರೆ ಇರುತ್ತೆ. ಅದು ಅಂಥವ್ರಿಗೆ ಒಂದು 6 ತಿಂಗಳದಷ್ಟು ನಾವು 6 ತಿಂಗಳಿಗೆ ಅವ್ರಿಗೆ ಕೇಳಿದರು, 6 ತಿಂಗಳು ನನಗೆ ಅದು ಬೇಕಾಗುತ್ತೆ, ಯಾಕಂದರೆ ಅದಕ್ಕೆ ತುಂಬ ಹಣ ವ್ಯಯ ಮಾಡಬೇಕಾಗತ್ತೆ ರೀ ಅವರು. ಅಂಥ ಒಂದು 2-3 ವಿದ್ಯಾರ್ಥಿಗಳಿಗೆ ನಾವು ಮಾಡಿದ್ದೀವಿ, ವಿದ್ಯಾರ್ಥಿನಿಯರಿಗೆ ಮಾಡಿದ್ವಿ. ಬಟ್ ರೆಫರೆನ್ಸ್ ಥ್ರೂ ಬರಬೇಕು ಅವರು. ಆಮೇಲೆ ನನಗೆ ಇನ್ನೊಂದು ವಿಷಯ ಹೇಳಲಿಕ್ಕಿತ್ತು, ಏನಂದರೆ ಇದು ನಮ್ಮ ಸಂಸ್ಥೆಯಲ್ಲಿ ಎಲ್ಲ ದಾನಿಗಳಿಂದನೇ ನಡೆಯುತ್ತೆ. ಅದು ಸರ್ಕಾರಿ ಹಣ ಇಲ್ಲ. ನಾವು ವಿದ್ಯಾರ್ಥಿ ಮತ್ತು ದಾನಿಗಳ ನಡುವೆ ಒಂಥರ ಸೇತುವೆ ಥರ ನಾವು ಕೆಲಸ ಮಾಡ್ತಾಯಿದ್ದೀವಿ. ನಮ್ದು ಇನ್ನೂ ಒಂದಂದರೆ ATG ಅಂಡರ್ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಯಾರು ಟ್ಯಾಕ್ಸ್ ಪೇಯರ್ಸ್ ಅಂದರೆ ತೆರಿಗೆ ಕೊಡುವಂಥವ್ರು ಇದ್ದಾರಲ್ಲ, ಟ್ಯಾಕ್ಸ್ ಪೇಯರ್ಸ್ ಇರ್ತಾರಲ್ಲ, ಅವರು ನಮ್ಮ ಸಂಸ್ಥೆಗೆ ಡೊನೇಟ್ ಮಾಡಿದರೆ ATG ರಿಸಿಪ್ಟ್ ಕೊಡೋದ್ರಿಂದ ಅವರು ಅದನ್ನು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಮಾಡುವಾಗ, ಅದನ್ನು ಫೈಲ್ ಮಾಡುವಾಗ ಅದನ್ನು ತೋರಿಸಿದ್ರೆ 50% ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೂಡ ದಾನಿಗಳು ಪಡಿಬೋದು, ಟ್ಯಾಕ್ಸ್ ಪೇಯರ್ಸ್ ಪಡಿಬೋದು. ಇದು ಒಂದು ಅವಕಾಶ ಇದೆ ಎಲ್ಲರಿಗೂ ನಮ್ಮಲ್ಲಿ. ಮೇಡಮ್, ನಮಗೆ ಇಷ್ಟೊತ್ತು ವಿದ್ಯಾಪೋಷಕ ಸಂಸ್ಥೆಯ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿದರೆ, ಇದು ಹೇಗೆ ವರ್ಕ್ ಆಗುತ್ತೆ, ವಿದ್ಯಾರ್ಥಿಗಳು ಇದರಿಂದ ಯಾವ ಥರ ಅನುಕೂಲತೆಗಳು ಆಗತ್ತೆ, ಮತ್ತು ಇದರಿಂದ ಅವರು ಯಾವ ಥರ ಸಹಾಯವನ್ನು ಪಡ್ಕೋಬೋದು ಅನ್ನೋದನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕೋಸ್ಕರ ತಮಗೆ ಹೃದಯಪೂರ್ವಕ ಧನ್ಯವಾದಗಳು ಮೇಡಮ್. ಮತ್ತು ಈ ಒಂದು ಸಮಯವನ್ನು ನೀಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ. ನಮಗೂ ಕೂಡ ತುಂಬ ಧನ್ಯವಾದಗಳು ಅವಕಾಶಕ್ಕಾಗಿ. ವಿದ್ಯಾರ್ಥಿನಿಯರಿಗೆ ಇದರಿಂದ ಉಪಯೋಗ ಆಗಲಿ ಅನ್ನೋದೇ ನಮ್ಮ ಉದ್ದೇಶ.